ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ ಟಾಟಾ ಹಿಟಾಚಿ EX70. ಈ ಹಿಟಾಚಿ ಇದು ಟ್ರಾವೆಲ್ ಡಿವೈಸಲ್ಲಿ ಗೇರ್ ಆಯಿಲ್ ಲೀಕ್ ಆಗ್ತಿತ್ತು ಅಂತ ಫೋನ್ ಮಾಡಿದರು. ಗಾಡಿ ಹತ್ರ ಬಂದಿದ್ದೀನಿ. ಇದೆ ಟಾಟಾ ಹಿಟಾಚಿ EX70. ಇದು ನಮ್ಮ ಹಿಟಾಚಿ ಹಾಕ್ಬಿಟ್ರೆ ಅಂಜನ ಅಂತ. ಅಂಜನ ಆರಾಮ ಅಣ್ಣ, ರೆಡಿ ಆಯ್ತಾ? ಏನಾಗ್ತೈತೆ ನಮ್ಮ ಪ್ರಾಬ್ಲಮ್ಮು? ಈಗ ಗೇರ್ ಆಯಿಲ್ ಕ್ರಾಕ್ ಮೋಟ್ರ್ ಹತ್ರ ಗೇರ್ ಆಯಿಲ್ ಲೀಕ್ ಆಗ್ತೈತೆ. ಎಲ್ಲಣ್ಣ ಈ ಪಾಯಿಂಟಲ್ಲಿ ಲೀಕ್ ಆಗ್ತೈತಲ್ಲ, ಕೆಳಗಡೆಲ್ಲ ಲೀಕ್ ಐತೆ. ಇಲ್ಲಿ ಭಾಳ ಐತಲ್ಲ ಲೀಕ್ ಇದ್ದು? ಲೀಕೇಜ್ ಭಾಳ ಐತಿ. ಆಯಿಲ್ ಖಾಲಿ ಆಗೈತಾ? ಸರಿ, ಮತ್ತೆ ಅದು ಬಿಟ್ರೆ ಏನಪ್ಪ? ಅದು ಬಿಟ್ರೆ ಏನಿಲ್ಲ, ಅದೊಂದೇ ಕಂಪ್ಲೇಂಟ್ ಇರೋದು ಗಾಡಿಗೆ. ಸರಿ, ಈಗ ಚೈನ್ ಬಿಚ್ಚಬೇಕಲ್ಲ? ಚೈನ್ ಓಪನ್ ಮಾಡೋಣ. ಸರಿ, ಗ್ರೂಪ್ ಸೀಲ್ ಆಗಬೇಕು ಅಂದರೆ ಚೈನ್ ಓಪನ್ ಮಾಡಬೇಕಾಗತ್ತೆ. ಮಾಸ್ಟರ್ ಪಿನ್ ನೋಡ್ದು ಚೈನ್ ಇಡ್ಬೇಕು. ಆ ಚೈನ್ ಸ್ವಲ್ಪ ಮುಂದಕ್ಕೆ ತಗೊಳ್ಳಿ. ಆ ಚೈನ್ ಮುಂದಕ್ಕೆ ತಗೋಣ. ಆ ಚೈನ್ ಒಂದು ಕಲ್ಲು ಇಟ್ಬಿಡೋಣ ಇಲ್ಲಿ. ಗ್ರೂಪ್ ಸೀಲ್ ಹಾಕಬೇಕು ಅಂದರೆ ಈ ಪ್ಲೇಟ್, ಇದು ಹೊರಗಡೆ ಪ್ಲೇಟಿಗೆ ಸುತ್ತ ರಿಂಗ್ ಬಂದಿರುತ್ತೆ. ಇಲ್ಲಿ ಮಣ್ಣು ಕೂತಿದೆ, ಎಲ್ಲ ಕ್ಲೀನ್ ಮಾಡಿ ಇಲ್ಲಿ ರಿಂಗ್ ತೆಗೆದು ಡ್ರೈನೇಟ್ ಓಪನ್ ಮಾಡ್ಬೇಕು. ಓಪನ್ ಮಾಡಿ ಈ ನಟ್ ಸೈಜಿಗೆ ಒಂದು ಬೋಲ್ಟ್ ಬರುತ್ತೆ, ಆ ಥ್ರೆಡ್ ಸೈಜಿಗೆ ಬೋಲ್ಟ್ ಹಾಕಿ ಟೈಟ್ ಮಾಡಿದರೆ ಪುಲ್ಲ ಟೈಪು ಪ್ಲೇಟ್ ಹೊರಗೆ ಓಪನ್ ಆಗುತ್ತೆ. ಓಪನ್ ಮಾಡೋಣ. ಕೆಳಗಡೆ ಕಲ್ಲಿಡಬೇಕಾಗುತ್ತೆ. ಆಫ್ ಮಾಡಿ ಗಾಡಿ. ಎರಡು ಸಣ್ಣ ಡ್ರೈನೆಟು, ಒಂದು ದೊಡ್ಡದು ಬರುತ್ತೆ. ದೊಡ್ಡ ಡ್ರೈನೆಟ್ ಓಪನ್ ಆದಮೇಲೆ ಇಲ್ಲಿ ಲಾಕ್ ಓಪನ್ ಮಾಡೋಕ್ಕೆ ಜಾಗ ಇರುತ್ತೆ. ಈ ಥರ ಲಾಕ್ ತಗೋಬೇಕಿದು. ಈ ಲಾಕ್ ತೆಗೆದಿಲ್ಲ ಅಂದರೆ ಪ್ಲೇಟ್ ಓಪನ್ ಆಗಲ್ಲ. ಈ ಥರ ಓಪನ್ ಆಗುತ್ತೆ. ಯಾವಾಗ ಚೇಂಜ್ ಮಾಡಿದ್ರಪ್ಪ ಇಲ್ಲಿದು? ಅವತ್ತು ಫೋನ್ ಮಾಡಿದ್ನಲ್ಲ, ಅದಾದ್ಮೇಲೆ 270 ತಾಸು ಕೊಡುತ್ತೆ. ಹೌದಾ? ಒಳಗಡೆಗೆ ಪ್ಲಾಂಟ್ರಿ ಗೇರ್ ಬರಬೇಕು. ಪ್ಲಾಂಟ್ರಿ ಗೇರ್ ಟಚ್ ಆಗ್ಬೇಕು ತಿರುಗಿಸಿದ್ರೆ. ಫೋನ್ ಮಾಡಿದ್ವಿ, ಅವ್ರು ಮೆಕ್ಯಾನಿಕ್ ಬಂದಲ್ಲಿ ಇದ್ರಿಗೆ ಬರ್ತಾರ ಕಳ್ಸ ಅಂತಂದು ಹೇಳೋಣ ಅಂತ ಫೋನ್ ಮಾಡಿದ್ವಿ. ನೀವು ಫೋನ್ ತಗೊಳ್ಳಿಲ್ಲ. ಕೊಡ್ತಾ ಇದೆ. ಕೊಡ್ರಿ. ಯಾವೇನಾಗಿಲ್ಲ. ನಿಲ್ಸಿದ್ರಲ್ಲ ಗಾಡಿ ಇಮಿಡಿಯೇಟಾಗಿ, ಏನಾಗಿಲ್ಲ. ಏನಾಗಿಲ್ಲ, ಅವೆಲ್ಲ ಚೆನ್ನಾಗಿದೆ. ಸೆಟ್ ಬರುತ್ತಿದ್ದು, ಈ ಸೆಟ್ ಸಪ್ರೇಟ್, ಅದ್ರ ಸೆಟ್ ಅದಕ್ಕೆ ಇಡಬೇಕಾಗತ್ತೆ.
ಇದು ಲಾಕ್, ಇದು ಚೆಕ್ ನಟ್ ಹೊರಗೆ ಬರಬಾರ್ದು ಅಂತ ಲಾಕ್ ಸಿಸ್ಟಮ್. ಇದು ವರಸ್ಟ್ ಸಿಸ್ಟಮ್ ಇದು ಕೊಟ್ಟವರು. ನೀವು ಟೈಟ್ ಮಾಡಿದಾಗ ಈ ಪಾಯಿಂಟ್ ಹೋಗಿ ಥ್ರೆಡ್ಡಿಗೆ ಡ್ಯಾಮೇಜ್ ಮಾಡಿಬಿಡ್ತೈತೆ. ನಾವು ಲೂಸ್ ಮಾಡಿ ಒಂದು 2-3 ಸಲ ಟೈಟ್ ಲೂಸ್ ಮಾಡಿದ್ವಿ ಅಂದರೆ ಚೆಕ್ ನಟ್ ಹೋಗ್ಬಿಡುತ್ತೆ. ಇವ್ರು ಏನು ಮಾಡಬೇಕಿತ್ತು, ಇಲ್ಲಿ ಒಂದು ಹೋಲ್ ಮಾಡಿ ಲಾಕ್ ಸಿಸ್ಟಮ್, ಪಟ್ಟಿ ಸಿಸ್ಟಮ್ ಕೊಡಬೇಕಿತ್ತು. ಇಲ್ಲಿ ಹೋಲ್ ಮಾಡಿ ಒಂದು ಪಟ್ಟಿ ಕೊಟ್ಟು ಇಲ್ಲಿ ಬೋಲ್ಟ್ ಟೈಟ್ ಆದರೆ ಇಲ್ಲಿ ಲಾಕ್ ಆಗಿಬಿಡುತ್ತೆ. ಆ ಥರ ಕೊಡಬೇಕಿತ್ತು. ಹುಂಡೈ ಗಾಡಿಗೆಲ್ಲ ಬರುತ್ತೆ. ಇದೊಂದು ಸಿಸ್ಟಮ್ ಚೇಂಜ್ ಆಗಬೇಕು. ಟಾಟಾ ಟ್ರ್ಯಾಕ್ ಮಾಡೋರಿಗೆ ಎರಡು ಕೊಟ್ಟಿರ್ತಾರೆ. ಚೆಕ್ನಟ್, ಇದು ಚೆಕ್ನಟ್ಟಿಗೆ ನಾರ್ಮಲಾಗಿ ಏನಾರ ತಗೊಂಡು ಹೊಡಿಬೇಕಾಗತ್ತೆ ಓಪನ್ ಆದಂಗೆ. ಆ ಥರ ಇದ್ದಂಗೆ ಈ ಥರ ಒಂದು ಲಾಕಿಂಗ್ ಸಿಸ್ಟಮ್ಮು. ಲಾಕ್ ಇಟ್ಟು ಅಣ್ಣ ಬರೋಣ ಸ್ವಲ್ಪ ಎತ್ತರಿ. ಇಲ್ಲಿ ಲಾಕ್ ಮಾಡಿಬಿಟ್ರೆ ಇವು ಪಟ್ಟಿಗಳು ಚೆಕ್ನಟ್ಟಿಗೆ ಬಾಡಿಗೆ ಲಾಕ್ ಆಗುತ್ತೆ. ಸ್ಪಾಕೆಟ್ ತರಿಸ ಲೂಸ್ ಆಗುತ್ತೆ. ಎತ್ತರಣ ಇದೆ. ಮಾಡಿ ಚೆಕ್ನಟ್ ಲೂಸ್ ಆಗ್ತೈತೆ ನೋಡ್ರಿ. ಇದರಿಂದ ಚೆಕ್ನಟಿಗೆ ಹೊಡೆಯೋ ಅವಶ್ಯಕತೆ ಇರಲ್ಲ ಈ ಥರ ಸಿಸ್ಟಮ್ ಮಾಡಿದರೆ. ಚೆಕ್ನಟ್ ತೆಗಿಬೇಕಾದ್ರೆ ಭಾಳ ಹುಷಾರಾಗಿರ್ಬೇಕು, ಇಲ್ಲ ಅಂದರೆ ಕೈ ಕೊಯ್ದುಬಿಡ್ತೈತೆ. ನಾನು ಅವಾಗಲೇ ಹೇಳಿದ್ನಲ್ಲ ಲಾಕ್ ಚೆಕ್ನಟ್ಗೆ ಡ್ಯಾಮೇಜ್ ಮಾಡ್ತದಂತ. ನೋಡಿರಿ, ಇದು ನಾವು ಟೈಟ್ ಮಾಡಿದಾಗ ಈ ಪಾಯಿಂಟಿಗೆ ಬಂದು ಕೂರುತ್ತೆ. ನೋಡ್ತೀರಲ್ವ, ನೋಡಿ ಡ್ಯಾಮೇಜ್ ಆಗಿದೆ ನೋಡಿರಿ. ಈ ಥರ ಬಂದು ಪ್ರೆಸ್ ಮಾಡಿಬಿಡ್ತಾರೆ. ಥ್ರೆಡ್ ಡ್ಯಾಮೇಜ್ ಮಾಡ್ತಾರೆ. ಟೆಲ್ಕೋದವ್ರು ಯಾರು ನೋಡ್ತಾ ಇದ್ರೆ ಇದು ಒಳಗಡೆ ಸಿಸ್ಟಮ್ ಚೇಂಜ್ ಮಾಡ್ತೀವಿ. ಹೇಳ್ರಿ ನಿಮ್ಮ ಆಫೀಸರ್ಸ್ಗೆ, ಇಂಜಿನಿಯರ್ಸ್ಗೆ. ಹುಂಡಾಯಿಗೆ ಬರುತ್ತೆ ಒಂದು ಪಟ್ಟಿ ಬೋಲ್ಟ್ ನಟ್ಟು, ಆ ಥರ ಪಟ್ಟಿ ಬೋಲ್ಟ್ ನಟ್ ಮಾಡಿಸಿ. ಇಲ್ಲ 110ಗೆ ಬರುತ್ತೆ ಲಾಕಿಂಗ್ ಪಟ್ಟಿ, ಆ ಥರ ಮಾಡಿಸ್ರಿ. ಇದು ನೋಡಿರಿ, ಇದು ಡ್ಯಾಮೇಜ್, ಥ್ರೆಡ್ ಡ್ಯಾಮೇಜ್ ಆಗ್ತದೆ. ಈಗ ಒಂದು ಸಲ ಆಯಿತು ಬಿಚ್ಚಿದ್ವಿ, ಒಂದು 2-3 ಸಲ ಬಿಚ್ಚಿತ್ತು ಅಂದರೆ ಚೆಕ್ನಟ್ ಹೋಗ್ಬಿಡುತ್ತೆ. ಆಮೇಲೆ ಚೆಕ್ನಟ್ ಚೇಂಜ್ ಮಾಡಬೇಕು. ಇದಂತ ಬಂತು. ಗ್ರೂಪ್ ಸೀಲು, ಇದು ಸ್ಲೀವ್, ಇದು ಎಲ್ಲ ಡ್ಯಾಮೇಜ್ ಆಗಿರುತ್ತೆ, ಉಜ್ಜಿರುತ್ತೆ. ಈ ಥರ ಉಜ್ಜಿದ್ದಾಗ ಏನಾಗುತ್ತೆ, ಗೇರ್ ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನೋಡ್ಕೊಂಡ್ರೆ ಏನಾಗಲ್ಲ. ಆಮೇಲೆ ನೀವು ಏನಾರು ಮಾಡೋಕ್ಕೆ ಹೋದು ಬಾಯಲ್ಲಿ ಅಷ್ಟು ಡ್ರೈ ಆದಮೇಲೆ ನೀವು ನೋಡಿದರೆ ಗೇರೆಲ್ಲ ಹೋಗ್ಬಿಡ್ತವೆ. ಸದ್ಯ ಏನಾಗಿಲ್ಲ. ಇಲ್ಲೊಂದು ರಿಂಗ್ ಬರುತ್ತೆ, ಆಮೇಲೆ ಇಲ್ಲೊಂದು ರಿಂಗ್ ಬರುತ್ತೆ. ಇದೊಂದು ರಿಂಗ್, ಇವಾಗ ಇದೊಂದು ರಿಂಗು, ಇದೊಂದು ರಿಂಗ್, 2 ರಿಂಗು ತೆಗೆದು ನೀಟಾಗಿ ವಾಶ್ ಮಾಡಿ, 2 ರಿಂಗ್ ನೀಟಾಗಿ ವಾಶ್ ಮಾಡಿ ಹೊಸ ಗ್ರೂಪ್ ಕೂರ್ಸೋಣ. ಓ ರಿಂಗು ಮತ್ತು ಐರನ್ ರಿಂಗ್. ಎಲ್ಲ ನೀಟಾಗಿ ವಾಶ್ ಮಾಡಿ ಹೊಸದು ಗ್ರೂಪ್ಸಲ್ಲಿ ಕೂರ್ಸೋಣ. ನೋಡಿ, ಇದು ತೆಗೆದಿರೋದು ಹಳೆ ರಿಂಗ್ಗಳು ಇವೆಲ್ಲ. ಇದು ಹೊಸದು ಗ್ರೂಪ್ಸ್. ಚೆನ್ನಾಗಿದ್ದಾವೆ. ಇದು ಹೊಸದು. ಇದು ಈ ಥರ ಇರಬೇಕು, ಫೇಸ್ ಲೆವೆಲ್ಲು. ಇದು ನೋಡಿದ್ರೆ ಸವರ್ಬಿಟ್ಟಿದೆ, ಹಳೆ ಸವರ್. ಅದಕ್ಕೆ ಗೆರ ಲೀಕೇಜ್ ಆಗೋದು. ಇವನ್ನ ಒಂದು ಡಿವೈಸ್ಗೆ ಒಂದು ಕೂರುತ್ತೆ, ಅಲ್ಲಿ ಮೋಟ್ರಿಗೆ ಒಂದು ಕೂರುತ್ತೆ. ಫಿಟ್ ಮಾಡೋಣ.
ಮೋಟ್ರಿಗೆ ಗ್ರೂಪ್ಸಲ್ಲಿ ಕೂರಿಸಿದ್ದೀನಿ, ಡಿವೈಸಿಗೆ ಕುಂತಿದೆ. ಇವಾಗ ಇದನ್ನು ಮೋಟ್ರಿಗೆ ಫಿಟ್ ಮಾಡೋಣ. ಅಂಜಣ್ಣ ಎತ್ರಿ. ಸಾಕು ಸಾಕು ಸಾಕು. ಕಂಪನಿ ಸೂಪರ್ವೈಸರ್ ಆಯ್ ಅಂತ ಹೇಳು. ಆಯಣ್ಣ ಹೇಳ ಐರನ್ ಮ್ಯಾನ್, ಇವ್ರು ಐರನ್ ಮ್ಯಾನ್. ಚಕ್ನ ಟೈಟೇ ಮಾಡ್ಬಿಟ್ರೆ ಹಂಗೆ ಕೈಯಾಗೆ. ಹೇಳಿ. ಹೊಡೆದವ್ರಿ, ಟೈಟ್ ಹೊಡೆದವ್ರನ್ನ. ಒಳಗೆ ಗಟ್ಟಿ ಐತೆ. ಚೆಗ್ನ ಟೈಟ್ ಆಗಿದೆ. ಹಾಕಿಗೆ ಈ ಥ್ರೆಡ್ಡಿಗೆ ಐತಲ್ಲ, ಥ್ರೆಡ್ ಲಾಕ್ ಬರುತ್ತೆ, ಥ್ರೆಡ್ ಲಾಕ್ ಹಾಕಿ ಟೈಟ್ ಮಾಡ್ಬೇಕು. ನೋಡಿ ಈ ಥರ ಥ್ರೆಡ್ ಲಾಕ್ ಇದು ಜೆಲ್ ಇದು ಯಾಕೆ ಹಾಕ್ತೀವಿ ಅಂದರೆ ರನ್ನಿಂಗಲ್ಲಿ ಲೂಸ್ ಆಗ್ಬಿಡ್ತಿದ್ದು. ಇದು ಲೂಸ್ ಆಯಿತು ಅಂದರೆ ಈ ಚಕ್ನಟ್ ಲೂಸ್ ಆಗ್ಬಿಡುತ್ತೆ ರನ್ನಿಂಗಲ್ಲಿ. ಆ ಚಕ್ನಟ್ ಲೂಸ್ ಆದರೆ ಅಷ್ಟು ಕಟ್ಟಾಗಿ ಓಪನ್ ಆಗ್ಬಿಡ್ತವೆ. ಅದಕ್ಕೆ ಆಗಬಾರ್ದು ಅನ್ನೋಕ್ಕೆ ಗಮ್ ಹಾಕ್ತೀವಿ. ಆಗಿ ಒಳಗಡೆ ಲಾಕ್ ಬೋಲ್ಟ್ ಫಿಟ್ ಆಗಿದ್ದಾವೆ. ನೆಕ್ಸ್ಟು ಪ್ಲಾಂಟ್ ರಿಗರ್, ಬಿಗ್ ಪ್ಲಾಂಟ್ ರಿಗರ್ ಕೂರಿಸೋದು. ಆಮೇಲೆ ಬುಷ್, ನೀಡಲ್ ಬೇರಿಂಗ್, ಗೇರ್. ಬುಷ್, ನೀಡಲ್ ಬೇರಿಂಗ್, ವಾಷರ್ ಹಾಕಿ ಅಲ್ಲಿ ಗೇರ್ ಲಾಕ್ ಕೂರ್ಸಾಯ್ತು. ಇವಾಗ ನೆಕ್ಸ್ಟ್ ಇದಕ್ಕೆ ಲಾಕ್ ಅಂದರೆ ಈ ಥರ ಪ್ಲೇಟ್ ಒಂದು ಬರುತ್ತೆ, ಒಂದು ಬೋಲ್ಟ್ ಬರುತ್ತೆ. ಈಗ ಬೋಲ್ಟಿಗೆ ಗಮ್ ಹಾಕಬೇಕು, ಪ್ರಾಣ ಬಾಂಡ್. ಇದು ಕಂಪಲ್ಸರಿ. ಇದು ಹಾಕಲಿಲ್ಲ ಅಂದರೆ ನಿಮಗೆ ಕ್ಲೋಸ್ ಆಗ್ಬಿಟ್ಟು ಗೇರ್ ಓಪನ್ ಆಗುತ್ತೆ. ಫಿಟ್ ಆದಮೇಲೆ ಪ್ಲೇ ಹಾಕಬೇಕು, ಇಲ್ಲ ಅಂದರೆ ನಾವೇನಾರ ಗೇರ್ ಹೋಲ್ಟ್ ಹಾಕಿದ್ರೆ ಜಾಮ್ ಆಗುತ್ತೆ. ಈ ಥರ ಪ್ಲೇ ಇರಬೇಕು.
ಎಲ್ಲ ಫಿಟಪ್ ಆಗಿದೆ. ಇವಾಗ ಇದೊಂದು ಪ್ಲೇಟ್ ಹಾಕಿ ಹೊಡೆದ್ಬಿಡೋಣ. ಫಿಟಪ್ ಆಯ್ತಿದ್ದು ಮೋಟ್ರು. ಸ್ಟಾರ್ಟ್ ಮಾಡ್ತಾರೆ ಈಗ. ಸ್ಟಾರ್ಟ್ ಮಾಡಿ ರೊಟೇಟ್ ಮಾಡಿ ಮೆಲ್ಲಕ್ಕೆ ತಿರ್ಸ್ರಿ. ಆಯಿಲ್ ಹಾಕಿಲ್ಲ. ಮಳೆ ಮೋಡ. ಉಲ್ಟಾ ಇರ್ತೈತೆ. ಇವಾಗ ಗ್ರೆನೇಟ್ ಹಾಕಿ ಗೇರ್ ಆಯಿಲ್ ಹಾಕಿ ಆಫ್ ಮಾಡಿ. ಮುಂದಕ್ಕೆ ಹಾಕಿ ಚೆನ್ನಾಗಿ. ಒಂದು ಟ್ರ್ಯಾಕ್ ಮಾಡ್ರೆ 1.5 ಲೀಟ್ರ್ ಹಿಡಿತೈತೆ ಇದು. ಗೇರ್ ಆಯಿಲ್ ಹಾಕಿ ಡ್ರೈನೇಟ್ ಎಲ್ಲ ಟೈಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಅಣ್ಣ ಸ್ಟಾರ್ಟ್ ಮಾಡಿ ರನ್ ಮಾಡಿ ನೋಡ್ರಿ ಏನಾದ್ರು ಲೀಕ್ ಆಗುತ್ತೆ ಸೆಂಟರ್ ನೋಡೋಣ. ಸೌಂಡ್ ಏನಿಲ್ಲ. ಗೇರ್ ಆಯಿಲ್ ಏನು ಲೀಕೇಜ್ ಆಗ್ತಾ ಇಲ್ಲ. ಓಕೆ ಅಣ್ಣ ಸೌಂಡ್ ಇಲ್ಲ, ಆಯಿಲ್ ಲೀಕೇಜ್ ಇಲ್ಲ. ಹಾಂ ಚೈನ್ ಹಾಕೊಂಬಿಡೋಣ. ನೆಕ್ಸ್ಟ್ ಇವಾಗ ಚೈನು ಫಿಟ್ ಮಾಡ್ಕೊಂಬಿಡೋಣ. ಇಲ್ಲ ಚೈನ್ ಹಾಕಿದ್ವಿ. ಟಾಟಾ ಹಿಟಾಚಿ EX70 ಈ ಹಿಟಾಚಿದು ಟ್ರಾವೆಲ್ ಡಿವೈಸಲ್ಲಿ ಸ್ಪ್ರಾಕೆಟ್ ವೀಲ್ ಹತ್ರ ಗೆರ ಲೀಕೇಜ್ ಆಗ್ತಿತ್ತು ಅಂತ ಫೋನ್ ಮಾಡಿದ್ರು. ಗಾಡಿ ಹತ್ರ ಬಂದು ನೋಡಿದರೆ ಗ್ರೂಪ್ ಸೀಲ್ ಹೋಗಿತ್ತು. ಟ್ರ್ಯಾಕ್ ಮೋಟರ್ ಓಪನ್ ಮಾಡಿ ಗ್ರೂಪ್ ಸೀಲ್ ಚೆಕ್ ಮಾಡಿದ್ರೆ ರಿಂಗ್ ಸೌದಿತ್ತು. ಮತ್ತು ಬೇರೆ ಗ್ರೂಪ್ ಸೀಲ್ ಹಾಕಿ ಫಿಟ್ ಮಾಡಿ ಮತ್ತು ಗೇರ್ ಆಯಿಲ್ ಹಾಕಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡಿದ್ವಿ. ಸೌಂಡ್ ಏನು ಬರಲಿಲ್ಲ ಮತ್ತು ಗೇರ್ ಆಯಿಲ್ ಏನು ಲೀಕೇಜ್ ಆಗಲಿಲ್ಲ. ಮತ್ತು ಈ ಗಾಡಿದು ವರ್ಕ್ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.